सरकारने निवडणूकपूर्व जाहीरनाम्यात दिलेल्या आश्वासनानुसार अनुदानित शाळा व महाविद्यालयातील कर्मचाऱ्यांना जुनी निश्चित पेन्शन योजना लागू करावी या मागणीसाठी बुधवारी कर्नाटक अनुदानित शाळा महाविद्यालय संघटनेने आंदोलन केले। सरकारी कर्मचाऱ्यांना लागू असलेली आरोग्य संजीवनी योजना अनुदानित शाळा व महाविद्यालयातील कर्मचाऱ्यांनाही लागू करावी अशी मागणी करण्यात आली। ಇಲ್ಲಿ ಈ ಸಂದರ್ಭ ಇರುವಂತ ಹಿರಿಯರು ಆತ್ಮೀಯರ ಒಕ್ಕೂಟರು ಎಲ್ಲ ಸಹೋದರಿಗಳು ವಿಶೇಷವಾಗಿ ಇಲ್ಲಿ ಬಂದ ಎಲ್ಲ ಆತ್ಮೀಯ ಬಂಧುಗಳೇ, ಈ ನಿಮ್ಮ ಪಿಂಚಣಿ ಜಾರಿ ಆಗ್ಲಿಕ್ಕೆ ನಮ್ಮ ಸರ್ಕಾರ ವಿರೋಧ ಪಕ್ಷದಾಗ ನಿಮ್ಮ ಹಲವಾರು ಭರವಸೆ ಕೊಟ್ಟಿದೆ। ಅದ್ರ ಪರವಾಗಿ ನಮ್ಮ ಮುಖಂಡರೆಲ್ಲ ಕೂಡ ಹೋರಾಟ ಮಾಡೋದು ಎಲ್ಲ ಗೊತ್ತಿರುವಂತ ವಿಚಾರ। ಸೊ ಜಾರಿ ಆಗ್ಬೇಕಂತ ನಾವು ಕೂಡ ಬಹಳ ದಿನದಿಂದ ಹೋರಾಟ ಇದೆ, ಆದ್ರೆ ಇನ್ನವರೆಗೆ ಮಾಡ್ಲಿಕ್ಕೆ ಆಗಿಲ್ಲ। ಸೊ ಆದಷ್ಟು ಬೇಗ ಆಗ್ಬೇಕು ಅಂತ, ಯಾಕಂದ್ರೆ ನಾವು ಅದನ್ನ ಪ್ರವಾಸ ಕೊಟ್ಟಿದೀವಿ, ನಾವು ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ವಿ, ಹಿಂಗಾಗಿ ಅದರಿಂದ ತಪ್ಪುವಂತ ಪ್ರಯತ್ನ ಬರೋಲ್ಲ। ಯಾವ್ದಾವ್ದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ, ಹಿಂದಿನ ಸರ್ಕಾರ 13-18 ಕೂಡ ಸುಮಾರು 5 ಬಿಟ್ಟು ಸುಮಾರು 180-190 ಜಾರಿ ತಂದಿದ್ವಿ। ಈ ಸರಿ ಸುಮಾರು 200 ಘೋಷಣೆ ನಾವು ಮಾಡಿದ್ದೇವೆ, ಅದ್ರಲ್ಲಿ ಇದು ಒಂದು। ಸೊ ಇದು ಆಗ್ಬೇಕನ್ನೋದು ಕೂಡ ನಮ್ದು ಒಂದಿದೆ। ಸೊ ನಿಮ್ ಪುಟ್ಟಣ್ಣವ್ರ ಇನ್ನೂ ಸುಮಾರು ನಮ್ಮ ವಿಧಾನ ಪರಿಷತ್ತಿನಲ್ಲಿ 14 ಜನ ನಮ್ಮ ಪರವಾಗಿ ಹೋರಾಟ ಮಾಡ್ಲಿಕ್ಕೆ, ಯಾವುದೇ ಒಂದೇ ವಿಷಯ 14 ಜನ ಮಾತಾಡಿ ಅಂತ ಎಲ್ಲರಿಗೂ ಗೊತ್ತಿರೋರು ಇವತ್ತ ಲೆಕ್ಕ ತೆಗಿತಾ ಇದ್ವಿ, ಬೆಳಗ್ಗೆ 14 ಜನ ಇದೀವಿ ನಾವು ಹೀಗಾಗಿ ಖಂಡಿತವಾಗಿ ಇದನ್ನ ಬೆಳಕು ಚೆಲ್ಲುವಂತ ಪ್ರಯತ್ನ ನಾವು ಮಾಡ್ತೀವಿ। ಬೆಂಗಳೂರು ಹೋದ ತಕ್ಷಣ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿನ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಇದಕ್ಕೆ ಏನಾದ್ರು ಬೇಗ ಕೊಡದಿದ್ರೆ ಪ್ರತ್ಯೇಕ ವಿಲಂಬ ಮಾಡ್ಬೇಕಾದ್ರೂ ಎಲ್ಲರೂ ವಿಷಯ ಕೊಡದೇ ಇದೆ, ನಾವು ಕೊಡ್ಲೇಬೇಕು। ಈ ನಮ್ಮ ಸರ್ಕಾರ ಅವಧಿಯಲ್ಲಿ ನಿಮ್ಗೆ ನಾವು ಭರವಸೆ ಕೊಟ್ಟಿದ್ದೇವೆ, ಕೊಡ್ಲೇಬೇಕು। ಆದಷ್ಟು ಬೇಗ ಕೊಟ್ರೆ ಅದರಿಂದ ಬಹಳಷ್ಟು ಸೊ ನಾವು ಪುಟ್ಟಣ್ಣವರಿಗೆ ಬಹಳ ಅಭಿನಂದಿಸಲೇಬೇಕು। ಯಾಕಂದ್ರೆ ಒಂದ್ ಪಕ್ಷದಲ್ಲಿ ನಿಮ್ಗೋಸ್ಕರ ಮೊಬೈಲ್ ಮಾಡ್ಲಕ್ಕ ಪಕ್ಷ ಇದ್ದಿಲ್ಲ ಅವರು, ಗೊತ್ತಿಲ್ಲ ಅವ್ರ ಸಭೆ ಮಾಡ್ಲಿಕ್ಕೆ ಸುಮಾರು ನಿಗದಿ ಮಾಡಿದ ಸಭೆಗಳ ಕ್ಯಾನ್ಸಲ್ ಆಯ್ತು। ಇದು ಬಹಳಷ್ಟು ಹೋರಾಟ ಮಾಡಿದ್ರು ಹಿಂದಿನ ಸರ್ಕಾರ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿದ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಬಿಟ್ಟು ನಮ್ ಜೊತೆ ಬಂದ್ರು, ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಮತ್ತೆ ನಿಮ್ಮ ಆಶೀರ್ವಾದದಿಂದ ಅವರು ಆಯ್ಕೆ ಕೂಡ ಆಗಿ ಬಂದಿದ್ದಾರೆ। ಅದಕ್ಕೆ ಅದು ಕೂಡ ನಮ್ಮ ಗಮನದಲ್ಲಿದೆ। ನಿಮ್ಗೋಸ್ಕರ ಅವರ ನಮ್ಮ ಕೋಶವನ್ನ ಅಲ್ಲಿ ಬಿಟ್ಟು ಬಂದಿದ್ದಾರೆ। ಸೊ ಅವ್ರ ಜೊತೆ ಕೂಡಿ ಬೆಂಗಳೂರಿನಲ್ಲಿ ನಮ್ಮ ವರಿಷ್ಠರ ಜೊತೆ ಖಂಡಿತವಾಗಿ ಆದಷ್ಟ ಬೇಗ ನಿಮ್ಮ ಏನು ಬೇಡಿಕೆ ಇದೆ, ಕನಸಿದೆ, ಅದನ್ನ ನಡೆಸ್ಕೊಳ್ಳುವಂತ ಪ್ರಯತ್ನ ನಾವೆಲ್ಲ ವೇದಿಕೆ ಬಂದಿರಲ್ಲ ಮಾಡ್ತೀವಿ ಹೇಳ್ತಾ ಕೆಲವು ಅಧ್ಯಕ್ಷನ ಬೆಂಗಳೂರಲ್ಲಿ 5-6 ಜನ ಸಭೆಗಳನ್ನ ಮಾಡೋ ಮೂಲಕ ಇದಕ್ಕೆ ಮತ್ತೊಂದು ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ। ಇದೆಲ್ಲ ವಿಷಯ ಗೊತ್ತಿದ್ದೆ, ವಿಷಯ ಬಗ್ಗೆ ಹೆಚ್ಚು ಅವಶ್ಯಕತೆ ಇಲ್ಲ, ಕೆಲಸ ಆದಷ್ಟು ಬೇಗ ಆಗದೆ ಕೂಡ ನಾನು ಆಶಾಭಾವನೆ ಹೊಂದಿ ನನ್ನ ಆತ್ಮಹತ್ಯೆ। शासकीय शाळा महाविद्यालयातील विद्यार्थ्यांना दिल्या जाणाऱ्या सर्व सुविधा कोणतेही भेदभाव न करता अनुदानित शाळा महाविद्यालयातील विद्यार्थ्यांनाही द्याव्यात असेही निवेदनात नमूद करण्यात आले आहे। कृष्णा कांबळे, KMM मराठी, बेळगाव।